ಶಿಕ್ಷಣ ಮಹತ್ವ, ಶಿಕ್ಷಣಕ್ಕೆ ಒತ್ತು ನೀಡುವ ಕುರಿತು ಹಾಗೂ ರೈಲ್ವೆ ವಿಚಾರ, ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ನಿರ್ಮಾಣ ಮಾಡುವ ಜೊತೆಗೆ ಬೀದಿ ಬದಿ ವ್ಯಾಪಾರಿಗಳ ಸುಂಕ ರದ್ದು ಮಾಡುವ ಭರವಸೆಯನ್ನ ಶಾಸಕರು ನೀಡಿದ್ರು. ಈ ಒಂದು ತರ ಹೆಚ್ಚು ಮಕ್ಕಳು 60 ಜನ ಮಕ್ಕಳಿರೋ ಶಾಲೆ ಅಂದ್ರೆ ಕೇರಾಪುರದಲ್ಲಿ ಅಂತ ನಾನು ಭಾವಿಸಿದ್ದೆ. ಯಾಕಂದ್ರೆ ಇಲ್ಲಿ ಶಿಸ್ತು ಇದೆ. ಈ ಊರಿನ ಗ್ರಾಮಸ್ಥರಿಗೆ ನಮ್ಮ ಶಾಲೆ ಅಭಿವೃದ್ಧಿ ಆಗಬೇಕು ಅನ್ನೋದು ಮುಖ್ಯವಾಗಿ ಹೆಚ್ಚು ಆಸಕ್ತಿ ವಹಿಸಿದ್ದಾರೆ ಈ ಊರಿನ ಮುಖಂಡರು. ಹಾಗಾಗಿ ಅವ್ರೇನು ಹೆಚ್ಚಿಗೆ ಕೇಳೋದು ಅವ್ರ ಶಾಲೆ ಅಭಿವೃದ್ಧಿಗೆ. ಈಗ ಬರ್ತಿದ್ದಂಗೆ ಉದ್ಘಾಟನೆ ಆಯ್ತು. ಆಮೇಲೆ ರಮೇಶ್ ನಾಗೇಶ್ ಅಂತಿದ್ರು ಇನ್ನೊಂದು 2 ರೂಮ್ ಅಂತ ಹೇಳ್ತಾ ಇದ್ರು. ಆಯ್ತು, ಯಾಕಂದ್ರೆ ಪೋಷಕರಿಗೂ ಈ ಊರಲ್ಲಿ ಹೆಚ್ಚಿನ ಮಕ್ಕಳ ಮೇಲೆ ಒಂದು ಗಮನ ಹರಿಸ್ತಾ ಇದ್ದಾರೆ. ಸರ್ಕಾರಿ ಶಾಲೆಗಳಿಗೆ ಕಳಿಸೋದು ಅತಿ ಕಮ್ಮಿ. ಏನೋ ಒಂದು 5 ಎಕರೆ 10 ಎಕರೆ ಇರೋ ಒಬ್ಬ ರೈತ ನನ್ನ ಮಗನ ತುಮಕೂರಲ್ಲಿ ಬಿಡಬೇಕು, ಬೆಂಗಳೂರಲ್ಲಿ ಬಿಡಬೇಕು, ಒಳ್ಳೊಳ್ಳೆ ಕಾನ್ವೆಂಟ್ಗಳಲ್ಲಿ ಓದಿಸ್ಬೇಕು ಅಂತ ಒಂದು ಆಸೆ ಇಟ್ಕೊಂಡಿರ್ತಾರೆ. ಬಟ್ ಇಲ್ಲಿರೋ ಟೀಚರ್ಸ್ ತುಂಬಾ ಗುಣಮಟ್ಟದ ಶಿಕ್ಷಣವನ್ನ ಕೊಡ್ತಾ ಇರೋದ್ರಿಂದ ಇಲ್ಲಿರೋ ಪೋಷಕರು ಮಕ್ಕಳನ್ನ ಇಲ್ಲೇ ವಿದ್ಯಾಭ್ಯಾಸಕ್ಕೆ ಸೇರಿಸಿದ್ದಾರೆ. ಶಾಲಾ ಆಡಳಿತ ಮಂಡಳಿಯಿಂದ ಶಾಸಕರು ಸನ್ಮಾನ ಸ್ವೀಕರಿಸಿದ್ರು. ಶಾಸಕರು ಮತ್ತು ಸ್ವಾಮಿ ಜಪಾನಂದ ಮಹಾರಾಜ್ರವರು ಅದೇ ಗ್ರಾಮದಲ್ಲಿ ರಾಮಕೃಷ್ಣ ಸೇವಾಶ್ರಮದಿಂದ ಗೋಪಾಲಕರಿಗೆ ಮೇವು ವಿತರಣೆ ಮಾಡಿದ್ರು. ಮಾಜಿ ಸಚಿವ ವೆಂಕಟರಮಣಪ್ಪ ಅವಧಿಯಲ್ಲಿ ಮಂಜೂರಾಗಿದ್ದ ಶಾಲಾ ಕೊಠಡಿ ಮತ್ತು ಅಡುಗೆ ಕೋಣೆಯನ್ನ ಉದ್ಘಾಟನೆ ಮಾಡಲಾಯಿತು. ಈ ವೇಳೆ ವಾಲ್ಮೀಕಿ ಗುರುಪೀಠ ನಿಡಗಲ್ ಸಂಸ್ಥಾನದ ಸಂಜಯ್ ಕುಮಾರ ಸ್ವಾಮೀಜಿ, ಕ್ಷೇತ್ರ ಶಿಕ್ಷಣಾಧಿಕಾರಿ ಇಂದ್ರಾಣಮ್ಮ, ರಂಗನಾಥ್ ಇನ್ನೂ ಹಲವರು ಹಾಜರಿದ್ದರು. ಕೊಂಡಪ್ಪ, ಸಿಟಿವಿ ನ್ಯೂಸ್, ಪಾವಗಡ.